ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಸಂಡೇ ಕ್ಲೀನಿಂಗ್ ವ್ಲಾಗ್. ನಾನು ಇವತ್ತು ನಮ್ಮ ಮನೆಯ ಸಂಡೇ ಕ್ಲೀನಿಂಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನಾನು ಯಾವ ಥರ ಕ್ಲೀನ್ ಮಾಡ್ಕೊಳ್ತೀನಿ, ನೆಕ್ಸ್ಟ್ ವೀಕ್ಗೆ ಎಲ್ಲ ಯಾವ ಥರ ಸೆಟಪ್ ಮಾಡಿ ಇಟ್ಕೊಳ್ತೀನಿ ಅಂತ ಹೇಳಿ. ಫಸ್ಟು ನಾನು ಡೈನಿಂಗ್ ಟೇಬಲಿಂದ ಶುರು ಮಾಡ್ತಾ ಇದ್ದೀನಿ. ಮೊದಲು ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಮತ್ತು ಚೇರ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು, ವಾಟರ್ ಬಾಟಲ್ ಎಲ್ಲ ನೀಟಾಗಿ ಪ್ಲೇಸ್ ಮಾಡಿಬಿಟ್ಟು, ಆಮೇಲೆ ಕ್ಲಾತ್ಸ್ ಎಲ್ಲ ನೀಟಾಗಿ ಹಾಕಿ, ಒಂದಿನ ಮುಂಚೆನೇ ಎಲ್ಲ ಬೆಡ್ ಸ್ಪ್ರೆಡ್ಡು, ಕ್ಲಾತು, ಈ ಥರ ಟೇಬಲ್ ಮ್ಯಾಟ್ ಎಲ್ಲ ಏನಿರುತ್ತೆ ಅದೆಲ್ಲದನ್ನು ನಾನು ಒಂದಿನ ಮುಂಚೆನೇ ವಾಶ್ ಮಾಡಿ ಡ್ರೈ ಕೂಡ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಇನ್ನು ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಿ ಆದಮೇಲೆ ಹ್ಯಾಂಡ್ ವಾಶ್ ಮಾಡುವಂಥ ಸಿಂಕ್ ಏರಿಯಾ ಏನಿದೆ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಟ್ಯಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಅದಾದಮೇಲೆ ಸಿಂಕ್ ಎಲ್ಲ ನೀಟಾಗಿ ಸೋಪ್ ಬೇಕಿದ್ರೆ ಸೋಪು ಸ್ಕ್ರಬ್ ಎಲ್ಲ ಮಾಡಿಬಿಟ್ಟು ಕ್ಲೀನ್ ಮಾಡಿಕೊಂಡು, ಮತ್ತು ಅಲ್ಲಿ ಶೆಲ್ಫ್ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಒಂದ್ಸರಿ ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀನಿ, ಡ್ರೈ ಮಾಡ್ತಾ ಇದ್ದೀನಿ. ಇನ್ನು ಸ್ಯಾನಿಟೈಸರ್ ಬಾಟಲ್ಗಳು ಅದನ್ನು ಕೂಡ ವಾಶ್ ಮಾಡಿ ಇಡಬೇಕಾಗತ್ತೆ. ಆಮೇಲೆ ಅದರಲ್ಲಿ ಏನಾದರೂ ಸ್ಯಾನಿಟೈಸರು ಇಲ್ಲ ಹ್ಯಾಂಡ್ ವಾಶು ಖಾಲಿ ಆಗಿದ್ದರೆ ಅದನ್ನು ಕೂಡ ಇಡೀ ವಾರಕ್ಕೆ ರೀಫಿಲ್ ಮಾಡಿ ಇಡಬೇಕಾಗತ್ತೆ. ಸೊ ನಾನು ಇದನ್ನು ಸಂಡೇ ಇಲ್ಲ ಸ್ಯಾಟರ್ಡೇನೇ ಮಾಡಿ ಇಟ್ಬಿಡ್ತೀನಿ. ಇನ್ ಕೇಸ್ ನಾವು ವೀಕೆಂಡ್ಸಲ್ಲಿ ಹೊರಗಡೆ ಹೋಗಿ ಬರೋದು, ಮತ್ತು ವೀಕ್ ಡೇಸಲ್ಲಿ ಸ್ಕೂಲು ಆಫೀಸಿಂದ ಬರೋದು ಎಲ್ಲ ಹೊರಗಡೆ ಹೋಗಿ ಬರ್ತಾರಲ್ಲ, ಅಲ್ಲಿ ಏನೆಲ್ಲ ಟಚ್ ಮಾಡಿಕೊಂಡು ಬರ್ತಾರೆ. ಸೊ ಆವಾಗ ಹ್ಯಾಂಡ್ ವಾಶ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸಿಂಕ್ ಹತ್ರನೇ ಇಟ್ಟಿದ್ರೆ ಅಲ್ಲೇ ಹಾಕ್ಕೊಂಡು ಅಲ್ಲೇ ನೀಟಾಗಿ ಹ್ಯಾಂಡ್ ವಾಶ್ ಎಲ್ಲ ಮಾಡಿಕೊಂಡು ಬರ್ತಾರೆ ಅಂತ ಹೇಳಿ ಅಲ್ಲೇ ರೀಫಿಲ್ ಮಾಡಿ ಇಟ್ಬಿಡ್ತೀನಿ. ಖಾಲಿ ಆದರೂ ಸಹ ವೀಕೆಂಡಲ್ಲಿ ಫುಲ್ ಮಾಡಿ ಇಡ್ತೀನಿ, ಆವಾಗ ಅವ್ರಿಗೂ ಕೂಡ ಈಸಿ ಆಗುತ್ತೆ. ನಾನು ಯಾವಾಗಲೂ ಯೂಶ್ವಲಿ ಡೆಟಾಲ್ನೇ ಯೂಸ್ ಮಾಡೋದು, ಬೇರೆ ಯಾವ ಒಂದು ಫ್ಯಾನ್ಸಿ ಹ್ಯಾಂಡ್ ವಾಶ್ನು ನಾನು ರೀಫಿಲ್ ಮಾಡಿ ಇಡೋಕ್ಕೆ ಹೋಗಲ್ಲ. ಇನ್ನು ಪ್ಲ್ಯಾಂಟ್ಸ್ ಅಂತ ಬಂದರೆ ನಾನು ಈ ಥರ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ನ ಮನೇಲಿ ಇಟ್ಟಿರೋದು ಜಾಸ್ತಿ. ನಾರ್ಮಲ್ ಪ್ಲ್ಯಾಂಟ್ಸು ನಾವೆಲ್ಲ ಟ್ರಾವೆಲ್ ಮಾಡಿದಾಗ ಕೇರ್ ತೊಗೊಳೋದಕ್ಕೆ ಯಾರೂ ಇಲ್ದಂಗೆ ಆಗಿಬಿಡ್ತಾರೆ. ಸೊ ಹಾಗಾಗಿ ಒಂದು ಚಿಕ್ಕ ಪುಟ್ಟ ಪ್ಲ್ಯಾಂಟ್ಸ್ ಮಾತ್ರ ಒಂದೆರಡು ಇಟ್ಟಿದ್ದೀನಿ, ರಿಯಲ್ ಪ್ಲ್ಯಾಂಟ್ಸು. ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಫೇಕ್ ಪ್ಲ್ಯಾಂಟ್ಸ್ನ ನಾನು ಇಟ್ಟಿರೋದು. ಸ್ಕ್ರೀನ್ ಎಲ್ಲ ಏನೂ ಅಷ್ಟೊಂದು ಗಲೀಜಾಗಿರಲಿಲ್ಲ, ಸ್ಕ್ರೀನ್ ಎಲ್ಲ ಹಾಗೆ ನಾರ್ಮಲ್ ಆಗಿತ್ತು. ಇನ್ ಕೇಸ್ ತುಂಬ ಗಲೀಜಾಗಿತ್ತು ಅಂದರೆ ನಾನು ಒಂದಿನ ಮುಂಚೆನೇ ಎಲ್ಲ ತೆಗೆದುಬಿಟ್ಟು ಮಷಿನ್ಗೆ ಹಾಕಿ ಮತ್ತು ಡ್ರೈ ಕೂಡ ಮಾಡಿಬಿಡ್ತೀನಿ. ಎಲ್ಲ ವೈಟಲ್ಲೇ ಯೂಸ್ ಮಾಡ್ತಿರೋದ್ರಿಂದ ತುಂಬ ಬೇಗನೆ ಕೊಳೆ ಆಗುತ್ತೆ. ಮನೇಲೂ ಮಗು ಇರೋದ್ರಿಂದ ಅವಳೇನಾದರೂ ಒಂಚೂರು ತೊಗೊಂಡೋಗಿ ಟಚ್ ಮಾಡಿಬಿಟ್ಲು ಅಂದರೆ ಅದು ಬೇಗ ಎದ್ದು ಕಾಣಿಸ್ತಿರುತ್ತೆ. ಇನ್ನು ಟಿ ವಿ ಟೇಬಲ್ ಎಲ್ಲ ತುಂಬಾ ಮೆಸ್ಸಪ್ ಆಗಿಬಿಟ್ಟಿತ್ತು, ಅದನ್ನು ಕೂಡ ನೀಟಾಗಿ ಎತ್ತಿಟ್ಬಿಟ್ಟು ಎಲ್ಲದನ್ನು ಹಾಕಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಟೇಬಲ್ ಎಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಇನ್ನು ಆ ಥಿಂಗ್ಸ್ ಅದೇ ಪ್ಲೇಸ್ಗೆ ಇಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಥಿಂಗ್ಸ್ ಈ ಕಡೆಯಿಂದ ಆ ಕಡೆ ಹೋಯ್ತು ಅಂದರೆ ಏನೋ ಒಂಥರ ಮೆಸಪ್ ಥರ ಕಾಣಿಸ್ತಿರುತ್ತೆ, ನಮಗೂ ಕೂಡ ನೋಡಿದಾಗೆಲ್ಲ ಡಿಸ್ಟರ್ಬ್ ಆಗ್ತಿರುತ್ತೆ. ಕ್ಲೀನಾಗಿತ್ತು ಅಂದರೆ ಮನೆ ನೋಡೋದಕ್ಕೂ ಖುಷಿ ಆಗುತ್ತೆ ಮತ್ತು ಪೀಸ್ಫುಲ್ಲಾಗಿ ಕೂಡ ಇರುತ್ತೆ. ನಾನು ಟಿ ವಿ ಟೇಬಲ್ ಒರೆಸ್ಕೊಳ್ಳೋವಾಗಲೇ ಟಿ ವಿನೂ ಒರೆಸ್ಕೊಂಡ್ಬಿಡ್ತೀನಿ. ಯೂಶ್ವಲಿ ಸ್ವಲ್ಪ ಬಟ್ಟೆಗೆ ಏನಾದರೂ ಒಂಚೂರು ಕೆಮಿಕಲ್ ಹಾಕ್ಬಿಟ್ಟು ಒರೆಸ್ತೀನಿ. ನಾನು ಯಾವ ಸ್ಪ್ರೇನೂ ಯೂಸ್ ಮಾಡಲ್ಲ, ಬಿಕಾಸ್ ಅಷ್ಟೊಂದೇನು ಡಸ್ಟ್ ಆಗಿರಲ್ಲ. ಮಿರರಿಗೆ ಮಾತ್ರ ನಾನು ಕೊಲಿನ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತೀನಿ, ಸ್ಪ್ರೇ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ನಾರ್ಮಲಿ ಈ ಥರ ಟೇಬಲು ಮತ್ತು ಟಿ ವಿ ಎಲ್ಲದನ್ನು ಜಸ್ಟ್ ವೆಟ್ ಕ್ಲಾತಲ್ಲಿ ಫುಲ್ಲು ಅದನ್ನು ಸ್ಕ್ವೀಸ್ ಮಾಡಿಬಿಟ್ಟು ಚೂರು ನೀರು ಇರಬಾರ್ದು ಆ ಥರ ನೋಡ್ಕೊಂಡ್ಬಿಟ್ಟು ಮತ್ತೆ ವೈಪ್ ಮಾಡ್ಕೊತ ಬರ್ತೀನಿ. ಇನ್ನು ಸೀಸರು, ಸ್ಪೂನು, ಫೋಕು ಎಲ್ಲ ನಮ್ಮ ಪಾಪು ಇದ್ಲು ಅಂದರೆ ಎಲ್ಲಿ ಬೇಕಲ್ಲೇ ತೊಗೊಂಬಂದ್ಬಿಟ್ಟು ಹಾಕ್ಬಿಡ್ತಾಳೆ. ಸೊ ಅದನ್ನೆಲ್ಲ ಮತ್ತೆ ರೀಪ್ಲೇಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇಲ್ಲ ಅಂದರೆ ಎಲ್ಲಿ ಬೇಕಂದ್ರೂ ಅಲ್ಲೇ ಸಿಗ್ತಿರತ್ತೆ. ಇನ್ನು 2-3 ಪ್ಲ್ಯಾಂಟು, ಇದು ರಿಯಲ್ ಪ್ಲ್ಯಾಂಟು, ಒಂದು ಇಂಡೋರ್ ಪ್ಲ್ಯಾಂಟ್ ಇಟ್ಟಿದ್ದೀನಿ, ಇನ್ನೊಂದು ಮನಿ ಪ್ಲ್ಯಾಂಟ್ ಏನೋ ಇಟ್ಟಿದ್ದೀನಿ. ಇದ್ರ ಎಲೆಗಳನ್ನೂ ಅಷ್ಟೇ ಇವತ್ತೇ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಇಡ್ತೀನಿ. ಸೊ ವೀಕ್ ಫುಲ್ಲು ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಹೇಳಿ. ಇದು ಮನಿ ಪ್ಲ್ಯಾಂಟು ಅದೆಲ್ಲ ಏನೂ ಅಷ್ಟೊಂದು ಧೂಳಾಗಿರಲ್ಲ, ಬಟ್ ನಾರ್ಮಲಿ ಏನು ಚಿಕ್ಕ ಡಸ್ಟ್ ಬರುತ್ತಲ್ಲ, ನಾವು ಕಸ ಎಲ್ಲ ಹೊಡೆದಾಗ ಅದೆಲ್ಲ ಹೋಗಿ ಕೂತಿರುತ್ತಲ್ಲ, ಸೊ ಹಂಗಾಗಿ ಈ ಪ್ಲ್ಯಾಂಟನ್ನು ಸಹ ನಾನು ಕ್ಲೀನಾಗಿ ತೊಳೆದ್ಬಿಟ್ಟು ಇಡ್ತೀನಿ. ಇದು ಬಂದು ಇಂಡೋರ್ ಪ್ಲ್ಯಾಂಟು, ಇದನ್ನು ನಾನು ಕಿಚನಲ್ಲಿ ಪ್ಲೇಸ್ ಮಾಡಿದ್ದೀನಿ. ಇದು ಬಂದು ಮನಿ ಪ್ಲ್ಯಾಂಟು, ನಾನು ಇದನ್ನು ಟಿ ವಿ ಹಾಲಲ್ಲಿ ಪ್ಲೇಸ್ ಮಾಡಿದ್ದೀನಿ. ಇನ್ನು ಮನೆ ಎಲ್ಲ ತುಂಬಾ ಮೆಸಪ್ ಆಗಿದೆ. ಪಾಪು ಅಂತೂ ಎಲ್ಲದನ್ನು ತೆಗೆದು ಎಲ್ಲ ಕಡೆ ಕಿತ್ತಾಕ್ಬಿಟ್ಟಿದ್ದಾಳೆ. ಅವಳು ಟಾಯ್ಸು ಮತ್ತು ಇನ್ನೇನಾದರೂ ವೀಕೆಂಡಲ್ಲಿ ಮೂವಿ ನೈಟ್ ಏನಾದರೂ ಆಯಿತು ಅಂದರೆ ಈ ಬೆಡ್ಶೀಟ್ ಎಲ್ಲ ಇಲ್ಲೇ ಇದ್ಬಿಡುತ್ತೆ. ಸೊ ಇದನ್ನು ಕ್ಲೀನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಸೋಫಾದ ಮೇಲೆ ಎಲ್ಲ ಐಟಮೂ ಇರುತ್ತೆ.
ಇನ್ನು ಸೋಫಾದ ಸಂಧಿ ಎಲ್ಲ ಕೈ ಹಾಕ್ಬಿಟ್ರೆ ನಿಮಗೆ ಇವೆಲ್ಲದು ಸಿಗ್ತಿರುತ್ತೆ. ಕ್ಲಿಪ್ ಅಂತೆ, ಕಾಯಿನ್ಸ್ ಅಂತೆ, ನೋಡಿ ಇದೆಲ್ಲದೂ ಸಿಗುತ್ತೆ ನಮಗೆ. ಇದೆಲ್ಲ ಪಾಪುನೇ ಹಾಕೋದು ತೊಗೊಂಬಂದ್ಬಿಟ್ಟು. ಯೂಶ್ವಲಿ ಸ್ಕೂಲ್ ಇದ್ದಾಗ ಅವಳಿಗೆ ಅಷ್ಟೊಂದು ಟಿ ವಿ ಹಾಲಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟೈಮ್ ಇರಲ್ಲ. ಅವಳಿಗೆ ಸ್ಯಾಟರ್ಡೆ ಸಂಡೇ ಲೀವ್ ಇರೋದ್ರಿಂದ ಚೆನ್ನಾಗಿ ಇಲ್ಲಿ ಮಜಾ ಮಾಡ್ತಾಳೆ. ಸೊ ನಾನು ಇನ್ನೂ ಯಾವ ಥರ ಕ್ಲೀನ್ ಮಾಡ್ತೀನಿ ಸೋಫಾನ ಅಂದರೆ, ಈ ಥರ ಕ್ಲಾತ್ ರೂಲರ್ ಇರುತ್ತಲ್ಲ, ಈ ಥರ ರೂಲರ್ನ ಯೂಸ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಡಸ್ಟ್ ಏನಾದ್ರು ಇತ್ತು ಅಂದರೆ ಈ ಥರ ರೋಲಿಂಗ್ ಮಾಡಿಬಿಡ್ತೀನಿ. ಅವಾಗ ಏನಾಗುತ್ತೆ ಅಂದರೆ ಕ್ಲಾತ್ ಸೋಫಾ ಎಲ್ಲ ಇತ್ತು ಅಂದರೆ ತುಂಬ ಈಸಿ ಆಗುತ್ತೆ ನಮಗೆ ಡಸ್ಟಿಂಗ್ ಮಾಡೋದು. ಯೂಶ್ವಲಿ ಬಟ್ಟೆಗಳಲ್ಲೆಲ್ಲ ಹೋಗಲ್ಲ, ಮತ್ತು ನಾವು ಈಗ ಪೊರ್ಕೆ ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ವಲ್ಲ, ಇದನ್ನು ಯೂಸ್ ಮಾಡಿಬಿಟ್ಟು. ಸೊ ನೋಡಿ ಈ ಥರ ಟಿ ಶರ್ಟ್ ರೋಲರು ಮತ್ತು ಪ್ಯಾಂಟ್ ರೋಲರ್ ಎಲ್ಲ ಸಿಗುತ್ತೆ, ಅದು ಡಸ್ಟ್ ಎಲ್ಲ ರಿಮೂವ್ ಆಗುತ್ತೆ ಈ ಥರ ರೋಲ್ ಮಾಡಿದ್ರೆ. ಸೊ ಅದನ್ನೇ ಯೂಸ್ ಮಾಡಿಬಿಟ್ಟು ನಾನು ಸೋಫಾನ ಕೂಡ ರೋಲ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಅದ್ರ ಮೇಲೆ ಪಿಲ್ಲೋ ಏನು ಬರುತ್ತಲ್ಲ ಅದನ್ನು ಕೂಡ ರೋಲ್ ಮಾಡ್ಕೊಳ್ತೀನಿ. ಆದಷ್ಟು ಏನಾದರೂ ವೈಟು ಚಿಕ್ಕದು ಡೌಟ್ ಏನಾದ್ರು ಇತ್ತು ಅಂದರೆ, ಸ್ಮಾಲ್ ಕಣ್ಣಿಗೆ ಕಾಣಲಿಲ್ಲ ಅಂತ ಡೌಟು ಅದೆಲ್ಲ ಬಂದ್ಬಿಡುತ್ತೆ. ತುಂಬ ಈಸಿ ಕೂಡ, ನನಗೂ ಗೊತ್ತಿರಲಿಲ್ಲ. ನಾನೊಂದು ವಿಡಿಯೋದಲ್ಲಿ ನೋಡಿದಾಗ ಅವರು ಈ ಥರ ಮಾಡೋದನ್ನು ನೋಡಿಬಿಟ್ಟೆ, ನಂಗೆ ತುಂಬಾ ಈಸಿ ಆಯಿತು ಇದು. ಅದಾದಮೇಲೆ ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೊಂದು ಕಡೆ ಏನು ಸಿಂಗಲ್ ಸೋಫಾ ಇದೆ ಅದನ್ನು ಕೂಡ ಇದೇ ಥರ ಕ್ಲೀನ್ ಮಾಡಿ ಸೆಟಪ್ ಮಾಡಿ ಇಟ್ಟಿದ್ದೀನಿ. ಸೊ ಫೈನಲಿ ಸೋಫಾ ಕೂಡ ರೆಡಿ ಆಯಿತು. ಇವಾಗ ಇನ್ನು ಇವಳು ಟಾಯ್ಸು ಎಲ್ಲೆಲ್ಲಿ ತೊಗೊಂಡು ಬಂದಿರ್ತಾಳೆ ಅದನ್ನು ಮತ್ತೆ ಅದೇ ಪ್ಲೇಸ್ಗೆ ಇಡೋದು, ಮತ್ತು ಟಾಯ್ಸ್ ಎಲ್ಲ ಏನಾದರೂ ಕೊಳೆ ಆಗಿತ್ತು ಅಂದರೆ ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಮತ್ತೆ ವಾಶ್ ಮಾಡಿ ಇಡೋದು, ಇಲ್ಲ ಅಂದರೆ ಅದನ್ನೆಲ್ಲ ಬಾಯಿಗೆ ಇಟ್ಕೊಳ್ಳೋದು ಎಲ್ಲ ಮಾಡ್ತಿರ್ತಾಳೆ. ಸೊ ಅದೆಲ್ಲ ಕ್ಲೀನ್ ಮಾಡೋದು ತುಂಬ ಇಂಪಾರ್ಟೆಂಟು. ಇನ್ನು ಡೈನಿಂಗ್ ಟೇಬಲ್ಗೆ ನಾನು ಚೇರ್ ಕವರ್ ಬರುತ್ತಲ್ಲ, ಚೇರಿನ ಕವರೆಲ್ಲ ಹಾಕಿ ಟೇಬಲ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ವೀಕೆಂಡ್ ಆಗಿರೋದ್ರಿಂದ ಅವಳು ಎಲ್ಲ ಬ್ಯಾಗ್ಗಳನ್ನು ಹೊರಗಡೆ ಹೋಗುವಾಗ ಅವಳಿಗೆ ಏನೇನು ಬೇಕು ಎಲ್ಲ ಐಟಮ್ಸ್ನ ತೆಗೆದ್ಬಿಟ್ಟು ಅಲ್ಲಿ ಹಾಕಿರ್ತಾಳೆ. ಅದೆಲ್ಲದನ್ನು ಜೋಡಿಸೋದೇ ಒಂದು ದೊಡ್ಡ ವಿಷಯ. ಇನ್ನು ಇವಳು ಬ್ಯಾಗ್ಗಳನ್ನ ಜೋಡಿಸೋದು, ಮತ್ತು ಇವಳು ಕಬರ್ಡ್ನ ಮತ್ತೆ ರೀಸೆಟ್ ಮಾಡ್ತಿದ್ದೀನಿ. ಇವಳು ಬ್ಯಾಗ್ ಏನಿದೆ ಅಲ್ಲ ವೀಕೆಂಡಲ್ಲಿ ಎಲ್ಲ ತೆಗೆದ್ಬಿಡ್ತಾಳೆ. ಸೊ ಅವಳು ಬ್ಯಾಗ್ ಅಂತೂ ಎಷ್ಟು ಕಲೆಕ್ಷನ್ ಇಟ್ಕೊಂಡಿದ್ದಾಳೆ ಅಂದರೆ, ಎಲ್ಲೋದ್ರೂ ಬ್ಯಾಗ್ಗಳನ್ನ ಎತ್ಕೊಂಡು ಬರ್ತಾಳೆ, ಟಾಯ್ಸ್ಗಳನ್ನ ಎತ್ಕೊಂಡು ಬರ್ತಾಳೆ. ನನಗಂತೂ ಬ್ಯಾಗು ಟಾಯ್ಸ್ನ ಜೋಡಿಸಿ ಸಾಕಾಗ್ಬಿಟ್ಟಿದೆ. ಕೆಲವೊಂದೆಲ್ಲ ಇಡೋದಕ್ಕೆ ಜಾಗನೇ ಇಲ್ಲ, ಅದನ್ನೆಲ್ಲದನ್ನು ಎತ್ತಿಬಿಟ್ಟು ಬಾಕ್ಸಲ್ಲಿ ಕೂಡ ಹಾಕಿಟ್ಟಿದ್ದೀನಿ ನಾನು. ಸೊ ಇದು ಅವಳ ಬ್ಯಾಗ್ ಕಲೆಕ್ಷನ್ನು. ಬ್ಯಾಗ್ನು ಕ್ಲೀನ್ ಮಾಡಿ ಎತ್ತಿಟ್ಟಿದ್ದಾಯಿತು. ಇನ್ನು ಕಿಚನ್ ಕೂಡ ತುಂಬ ಮೆಸ್ಸಪ್ ಆಗಿಬಿಟ್ಟಿತ್ತು, ಇಲ್ಲಿ ಪಾತ್ರೆ ಎಲ್ಲ ಹಂಗಂಗೆ ಇತ್ತು. ಸೊ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬೆಳಗ್ಗೆಯಿಂದನೇ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ಸಂಡೇ ಅಲ್ವಾ. ಸೊ ಎಲ್ಲ ಕ್ಲೀನ್ ಮಾಡಿ ಮುಗಿಸ್ಕೊಂಡ್ರೆ ಮಂಡೇ ಮಾರ್ನಿಂಗ್ ಸ್ಕೂಲ್ ಇರುತ್ತೆ, ಆಫೀಸ್ ಇರುತ್ತೆ. ಸಂಡೇ ನೈಟು ಆಮೇಲೆ ಈವ್ನಿಂಗ್ ಫ್ರೀ ಆದರೆ ಎಲ್ಲಾದರೂ ಹೋಗಿ ಬರ್ಬೋದು, ವೆಜಿಟೇಬಲ್ ಶಾಪ್ ಮಾಡ್ಕೊಂಬರ್ಬೋದು, ಇಲ್ಲಾಂದರೆ ಏನಾದರೂ ಶಾಪಿಂಗ್ ಇದ್ದರೆ ಹೋಗಿ ಬರ್ಬೋದು, ಗ್ರೋಸರೀಸ್ ಇತ್ತೆಲ್ಲ, ಇಲ್ಲಾಂದರೆ ಮೂವಿಗೆಲ್ಲ ಹೋಗಿ ಬರ್ಬೋದು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಬಿಟ್ಟು ನಾನು ಸಂಡೇನೇ ಎಲ್ಲದನ್ನು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಯೂಶ್ವಲಿ ಸ್ಯಾಟರ್ಡೇ ಬಾಲ್ಕನಿ ಗ್ಲಾಸು ಮತ್ತು ಬಾಲ್ಕನಿದು ಏರಿಯಾ ಏನಿರುತ್ತೆ ಅದೆಲ್ಲದನ್ನು ನೀರು ಹಾಕಿ ಸ್ಪ್ರೇ ಮಾಡಿಬಿಟ್ಟು ಎಲ್ಲ ತೊಳೆದ್ಬಿಟ್ಟು ಕ್ಲೀನಾಗಿ ಇಟ್ಕೊಳ್ತೀನಿ. ಸಂಡೇ ಫುಲ್ಲು ಮನೆ ಔಟ್ಡೋರ್ ಕ್ಲೀನ್ ಮಾಡ್ಕೊಳ್ತೀನಿ. ಸ್ಯಾಟರ್ಡೇ ಇಂಡೋರ್ನ ಸಂಡೇ ಕ್ಲೀನ್ ಮಾಡ್ಕೊಳ್ತೀನಿ. ತುಂಬ ಈಸಿ ಕೂಡ ಆಗುತ್ತೆ. ವೀಕ್ ಡೇಸಲ್ಲಿ ನಾರ್ಮಲಾಗಿ ಮಾಪ್ ಮಾಡ್ಕೊಂಡ್ಬಿಟ್ಟು ಲೈಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಗಿಬಿಡುತ್ತೆ. ಕುಕ್ಕಿಂಗ್ ಎಲ್ಲ ಇರುತ್ತಲ್ಲ, ವೀಕ್ ಡೇಸಲ್ಲೂ ಕುಕ್ ಮಾಡಬೇಕು, ವೀಕೆಂಡಲ್ಲೂ ಕುಕ್ಕಿಂಗ್ ಇದ್ದೇ ಇರುತ್ತೆ. ನಾವು ಏನೇ ಕೆಲಸ ಇದ್ದರೂ ಏನೇ ಮಾಡಿಕೊಂಡ್ರು ಕುಕ್ಕಿಂಗಿಂದ ಅಂತೂ ಎಸ್ಕೇಪ್ ಆಗೋಕ್ಕಾಗಲ್ಲ. ಯಾಕೆಂದರೆ ಔಟ್ಸೈಡ್ ಫುಡ್ಗಳು ನಮ್ಗೆ ಅಷ್ಟೊಂದು ಇಷ್ಟನೂ ಆಗಲ್ಲ, 1 ದಿನ 2 ದಿನ ಅಷ್ಟೇ ತಿನ್ಬೋದು, ಮತ್ತು ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಕುಕ್ಕಿಂಗ್ ಮಾಡೋದಕ್ಕೂ ಈಸಿ ಆಗುತ್ತೆ ಅಂತ ಹೇಳಿ. ಇನ್ನು ನನ್ನ ಚಾಪಿಂಗ್ ಬೋರ್ಡು, ಆಯಿಲ್ ಬಾಟಲ್ಗಳು, ನೈಫು ಇದೆಲ್ಲದನ್ನು ನಾನು ಇವಾಗಲೇ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಡ್ರೈ ಮಾಡಿ ಎತ್ತಿಟ್ಕೊಳ್ತೀನಿ. ಸೊ ದಟ್ ತುಂಬ ಈಸಿ ಆಗುತ್ತೆ ನನಗೆ ಚಾಪ್ ಮಾಡೋದಕ್ಕೆಲ್ಲ. ಆಮೇಲೆ ಇದು ಕಾಫಿ ಮಗ್ಸ್ ಇರ್ಬೋದು, ಮತ್ತು ಕೆಟಲ್, ಹಾಟ್ ವಾಟ್ರ್ ಕೆಟಲ್ಲು, ಮತ್ತು ವಾಟರ್ ಬಾಟಲು ಅದು ಅಷ್ಟೇ ಇವಾಗಲೇ ಎಲ್ಲ ವಾಶ್ ಮಾಡಿ ಎತ್ತಿಟ್ಕೊಬಿಡ್ತೀನಿ. ನಾನು ವಾಟರ್ ಬಾಟಲ್ ಅಂದರೆ ವಾಟರ್ನ ಸ್ಟೋರ್ ಮಾಡೋದಕ್ಕೆ ಐಕೆಯಿಂದ ಒಂದು 3 ಲೀಟರಷ್ಟು ವಾಟರ್ ಕಂಟೈನರ್ನ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಅದು ಆಲ್ರೆಡಿ ಐಕೆ ಶಾಪಿಂಗ್ ಮಾಡಿದಾಗ ನಿಮಗೆ ತೋರಿಸಿದ್ದೆ. ಸೊ ಆ ಬಾಟಲಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಈ ಕೆಟಲಲ್ಲಿ ವಾಟ್ರನ್ನ ಹೀಟ್ ಮಾಡ್ಕೊಬಿಟ್ಟು ಆ ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ. ಆ ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಅದು ಒಂದ್ಸತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು 2 ಡೇಸ್ವರೆಗೂ ಆ ವಾಟ್ರ್ ಬರುತ್ತೆ. ಕುಡಿಯೋಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಕುಕ್ಕಿಂಗೆಲ್ಲ ನಾವು ಇದೇ ನಾರ್ಮಲ್ ವಾಟ್ರನ್ನೇ ಯೂಸ್ ಮಾಡೋದು, ಅಂದರೆ ವಾಷಿಂಗ್ಗೆ, ಕುಕ್ಕಿಂಗ್ಗೆ ಅದಕ್ಕೆಲ್ಲ ನಾರ್ಮಲ್ ವಾಟ್ರನ್ನೇ ಯೂಸ್ ಮಾಡ್ತೀವಿ. ಇನ್ನು
ಕೆಟಲ್ ವಾಶ್ ಮಾಡಿ ಆದಮೇಲೆ ಬಾಟಲ್ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಡ್ತೀವಲ್ಲ ಆ ಬಾಟಲ್ ಕೂಡ ವಾಶ್ ಮಾಡ್ಕೊಳ್ಬೇಕಿತ್ತು. ಅದನ್ನು ಕೂಡ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಗ್ಲೌಸ್ ಇದೆಯಲ್ಲ ಇದನ್ನು ಐಕ್ಯದಿಂದನೇ ಶಾಪ್ ಮಾಡ್ಕೊಂಡ್ಬಂದಿದ್ದು. ಮೀಡಿಯಮ್ ಸೈಜ್ ಗ್ಲೌಸ್ ಇದು. ನನಗೆ ಆ್ಯಕ್ಚುಲಿ ಮೀಡಿಯಮ್ ಸೈಜ್ ಆಗಲ್ಲ, ಸ್ಮಾಲ್ ಸೈಜ್ ಆಗುತ್ತೆ. ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಗ್ಲೌಸು. ತುಂಬ ಕ್ಲೀನಿಂಗ್ ಮಾಡುವಾಗ ಹೆಲ್ಪ್ ಆಗುತ್ತೆ, ಆಮೇಲೆ ಮಾಪ್ ಮಾಡುವಾಗ ಕೂಡ ಹೆಲ್ಪ್ ಆಗುತ್ತೆ. ಕೈಯೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ, ಡ್ರೈ ಅನ್ಸಲ್ಲ. ಡೈರೆಕ್ಟಾಗಿ ನಾವು ಬೇರ್ ಹ್ಯಾಂಡಲ್ಲೇ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಹೋದರೆ ಕೈಯೆಲ್ಲ ಹಾಳಾಗ್ಬಿಡತ್ತೆ. ಸೊ ಹಾಗಾಗಿ ಗ್ಲೌಸ್ ಯೂಸ್ ಮಾಡಿ. ಆದಷ್ಟು ನೀವು ಜಾಸ್ತಿ ಕೆಲಸ ಮತ್ತು ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ತೀರಾ ಅಂತ ಹೇಳಿದ್ರೆ, ನಾನು ವಾಟರ್ ಸ್ಟೋರೇಜ್ಗೆ ಒಂದು ಬಾಟಲ್ ತೊಗೊಂಬಂದಿದ್ದೀನಿ ಅಂತ ಹೇಳಿದ್ನಲ್ಲ, ಇದೇ ಅದು. ಇದರಲ್ಲಿ 3 ಲೀಟರ್ಸ್ ಅಷ್ಟು ನೀರು ಇಡ್ಸತ್ತೆ. ಕೆಟಲಲ್ಲಿ ನಾನು ಹಾಟ್ ಮಾಡಿಬಿಟ್ಟು ಇದಕ್ಕೆ ನೀರನ್ನ ಫಿಲ್ ಮಾಡಿಬಿಟ್ಟು ಇಡ್ತೀನಿ, ಬಿಸಿನೀರನ್ನ. ಸೊ ಮಗುಗೂ ಬಿಸಿನೀರು ಕುಡಿಬೇಕಾಗಿರುತ್ತಲ್ಲ, ಅಂದರೆ ಸ್ವಲ್ಪ ಬಿಸಿನೀರು ಅಂದರೆ ಅದರಲ್ಲಿ ಏನಿರುತ್ತೆ ಅದನ್ನು ಬಿಸಿ ಮಾಡಿಬಿಟ್ಟು ವಾರ್ಮ್ ವಾಟರ್ ಮಾಡಿಬಿಟ್ಟು, ಇಲ್ಲ ವಾರ್ಮ್ ವಾಟರ್ನ ಕೋಲ್ಡ್ ಮಾಡಿಕೊಂಡು ಕುಡಿಯೋದು, ಹಾಟ್ ವಾಟರ್ನ ಕೋಲ್ಡ್ ಮಾಡಿಬಿಟ್ಟು ಕುಡಿಯೋದು. ಸೊ ಹಂಗಾಗಿ ಈ ಥರ ಕೆಟಲಲ್ಲಿ ಬಿಸಿ ಮಾಡಿಬಿಟ್ಟು ಅದಾದಮೇಲೆ ಈ ಥರ ಬಾಟಲ್ಗೆ ಫಿಲ್ ಮಾಡ್ತೀವಿ. ಇದು ಕೋಲ್ಡ್ ಆದಮೇಲೆ ಡೈರೆಕ್ಟಾಗಿ ಈ ಟ್ಯಾಪಿಂದ ಇಟ್ಕೊಂಡ್ಬಿಟ್ಟು ಗ್ಲಾಸಲ್ಲಿ ಕುಡಿತೀವಿ. ತುಂಬಾ ಈಸಿ ಇದೆ, ನಮಗೆ ಈಸಿ ಆಗುತ್ತೆ. ಡೈರೆಕ್ಟಾಗಿ ಟ್ಯಾಪಿಂದ ನಾವು ನಾರ್ಮಲ್ ವಾಟರ್ ಕುಡಿದ್ಬಿಟ್ರೆ ಥ್ರೋಟ್ ಇನ್ಫೆಕ್ಷನು ಮತ್ತು ಕೋಲ್ಡ್ ಆಗೋದು ಇದೆಲ್ಲ ಆಗುತ್ತೆ. ನಾವು ಈ ಥರ ಮಾಡಿಬಿಟ್ಟು ನೀರು ಕುಡಿಯೋದ್ರಿಂದ ಜಾಸ್ತಿ ನಮಗೆ ಕೋಲ್ಡು ಆಗಲ್ಲ, ಇನ್ಫೆಕ್ಷನು ಆಗಲ್ಲ, ಮಗುಗೂ ಕೂಡ ಏನೂ ಆಗಲ್ಲ. ನೀವು ಕೂಡ ಬಿಸಿನೀರನ್ನು ಬಿಸಿ ಮಾಡಿ ಆದಮೇಲೆ ಅದನ್ನು ತಣ್ಣಗೆ ಮಾಡಿ ಅದಾದಮೇಲೆ ಕುಡೀರಿ. ಇನ್ನು ಮತ್ತೆ ರೂಮಿಗೆ ಬಂದು ಅವಳ ಥಿಂಗ್ಸ್ ಏನೇನಿತ್ತು ಅದನ್ನೆಲ್ಲ ಮೆಸಪ್ ಮಾಡಿಟ್ಟಿದ್ಲು, ಅದೆಲ್ಲದನ್ನು ವಾಪಸ್ ಇಡ್ತಾ ಇದ್ದೀನಿ. ಈ ಬಾರ್ಬಿದು ಹೇರ್ ಅಂತ ಬರುತ್ತಲ್ಲ, ಆರ್ಟಿಫಿಷಿಯಲ್ ಹೇರು, ಅದ್ರ ಕಲೆಕ್ಷನ್ನೇ ಇಟ್ಕೊಂಡ್ಬಿಟ್ಟಿದ್ದಾಳೆ. ಎಷ್ಟೊಂದು ಹೇರ್ ತೊಗೊಂಬಂದು ಇಟ್ಕೊಂಡಿದ್ದಾಳೆ ನೋಡಿ. ಅದಾದಮೇಲೆ ಈ ಪರ್ಫ್ಯೂಮ್ ಬಾಟಲ್ಸು ಆಫೀಸ್ಗೆ ಹೋಗುವಾಗ, ಸ್ಕೂಲ್ಗೆ ಹೋಗುವಾಗ ಎಲ್ಲ ಯೂಸ್ ಮಾಡಿ ಅಲ್ಲಲ್ಲೇ ಇಟ್ಟಿರ್ತಾರೆ, ಕ್ಯಾಪ್ ಕ್ಲೋಸ್ ಮಾಡಿರಲ್ಲ. ಮತ್ತು ಮಾಯ್ಶ್ಚರೈಸರು, ಬಾಡಿ ಲೋಷನು, ಇದು ಯಾವುದು ಅಷ್ಟೇ. ಆಮೇಲೆ ಕ್ಲಿಪ್ಗಳು, ಹೇರ್ ಕ್ಲಿಪ್ಗಳು ಅಂತೂ ಇಡೀ ಮನೆ ಫುಲ್ ಬಿದ್ದಿರುತ್ತೆ. ಎಲ್ಲದನ್ನು ತೊಗೊಂಬಂದು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ. ನನಗೆ ಈಸಿ ಆಗಲಿ ಅಂತ ಬೆಡ್ ಹತ್ರ ಇರೋವಂಥ ಒಂದು ಚಿಕ್ಕ ಟೇಬಲಲ್ಲಿ ಒಂದು ಡ್ರಾ ಇದೆ, ಅದರಲ್ಲಿ ಈ ಥರ ಪರ್ಫ್ಯೂಮು, ಅದಾದಮೇಲೆ ಮಾಯ್ಶ್ಚರೈಸರು, ಸ್ಯಾನಿಟೈಸರು, ಹೇರ್ ಬ್ಯಾಂಡು, ಆಮೇಲೆ ಮಸ್ಕಿಟೋ ಸ್ಪ್ರೇ, ಅವಳ ಕೂನು ಎಲ್ಲದನ್ನು ನಾನು ಇಲ್ಲೇ ಪ್ಲೇಸ್ ಮಾಡಿ ಇಟ್ಟಿರ್ತೀನಿ. ತುಂಬಾ ಈಸಿ ಕೂಡ ಆಗುತ್ತೆ ನನಗೆ. ಇದೆಲ್ಲ ಸ್ಕೂಲ್ಗೆ ಹೋಗುವಾಗ ಅಲ್ಲಿ ಇಲ್ಲಿ ಬೆದ್ದಿದ್ರೆ ಹುಡ್ಕೋದೇ ಒಂದು ಕಷ್ಟ ಆಗುತ್ತೆ, ಆಮೇಲೆ ಮೆಸ್ಸಪ್ ಕೂಡ ಆಗಿಬಿಟ್ಟಿರುತ್ತೆ. ಇನ್ನು ಬಾಚಣಿಕೆ ಎಲ್ಲ ಒಂದು ಕಡೆನೇ ಇಟ್ಬಿಡ್ತೀನಿ. ನೋಡಿ, ಇಷ್ಟೆಲ್ಲ ಕ್ಲೀನ್ ಮಾಡಿದ್ರು ಕೂಡ ಒಂದು ಹೇರ್ ಬ್ಯಾಂಡ್ ಸಿಕ್ತು. ಈ ಥರ ಈ ಮಕ್ಕಳಿರೋ ಮನೆಗಳು ಯಾವಾಗಲೂ ಇರುತ್ತೆ. ಇನ್ನು ಕಿಚನ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಕೂಡ ಮಾಡಿಬಿಟ್ಟೆ. ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಗೈಸ್ ಸಂಜೆ ಆಗಿಬಿಟ್ಟೆ, ಅಂದರೆ ಮಧ್ಯಾಹ್ನ ಆಗಿಬಿಟ್ಟಿತ್ತು. ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದಲ್ಲ, ಮಧ್ಯಾಹ್ನ ಆಗಿಬಿಟ್ಟಿತ್ತು. ಸ್ಪ್ರೆಡ್ ಎಲ್ಲ ಬೆಳಗ್ಗೆನೆ ಒಗೆದು ಒಣಗಾಕಿದ್ನಲ್ಲ, ಸೊ ಅದೆಲ್ಲ ಡ್ರೈ ಕೂಡ ಆಗಿತ್ತು. ಇವಾಗ ಬಿಸಿಲು ಜಾಸ್ತಿ ಇದೆಯಲ್ಲ, ಸೊ ಹಾಗಾಗಿ. ಇನ್ನು ಸ್ಯಾಟರ್ಡೇ ಇಡ್ಲಿ ಮಾಡಿದ್ದೆ, ಆ ಇಡ್ಲಿ ಪಾತ್ರೆನೂ ಇವಾಗ ನೀಟಾಗಿ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ನನ್ನ ಹತ್ರ ತುಂಬ ಟೈಮ್ ಇರಲಿಲ್ಲ, ಸೊ ಹಾಗಾಗಿ ರಸಮ್ ಏನಾದರೂ ಮಾಡಿಬಿಡೋಣ ರೈಸ್ಗೆ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು ಇದಿಷ್ಟನ್ನು ನೀರಲ್ಲಿ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಡೈಜೆಷನ್ಗೂ ಚೆನ್ನಾಗಿರುತ್ತೆ. ಅದಾದಮೇಲೆ ತುಂಬ ಟೈಮ್ ಇಲ್ಲ ಅಂದರೆ ರಸಮ್ ರೈಸು ತಿಂತಾರೆ ನಮ್ಮ ಮನೇಲಿ. ಆ್ಯಕ್ಚುಲಿ ಮಾಡಿಕೊಟ್ರೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ರಸಮ್ ಅಂದರೆ. ಹಾಗಾಗಿ ಫಸ್ಟು ಟೊಮೊಟೊ ಬೇಯಿಸ್ಕೊಂಡಿರ್ತೀವಲ್ಲ ಅದ್ರ ಸಿಪ್ಪೆ ಎಲ್ಲ ತಗೊಳ್ಳೋಣ. ಅದಾದಮೇಲೆ ಹಸಿಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ, ಇದಿಷ್ಟು ಬಿಸಿ ಇದ್ದಾಗಲೇ ನಾನು ಈ ಥರ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ಮ್ಯಾಶರ್ ತಗೋಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನೀವು ಇದನ್ನು ಟೊಮೊಟೊ ರಸಮ್ ಅಂತಲೇ ತಿಳ್ಕೊಬೋದು. ನಾನು ಇದಕ್ಕೆ ಜಾಸ್ತಿ ಹುಳಿ ಎಲ್ಲ ಏನು ಯೂಸ್ ಮಾಡ್ತಿಲ್ಲ. ಆಮೇಲೆ ಬ್ಯಾಂಗ್ಳೂರಿಂದ ತೊಗೊಂಡು ಬಂದಿರೋವಂಥದ್ದು ಒಂದು ಇದಿದೆ ರಸಮ್ ಪೌಡ್ರು, ಅದನ್ನೇ ಹಾಕ್ಬಿಟ್ಟು ಇವತ್ತು ರಸಮ್ ಮಾಡೋಣ ಅಂತ ಹೇಳ್ಬಿಟ್ಟು ಇದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಆದಮೇಲೆ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇದು ಬೇಯಿಸಿರುವಂಥ ನೀರಿದೆಯಲ್ಲ ಅದನ್ನು ಏನು ವೇಸ್ಟ್ ಮಾಡೋದು ಬೇಡ, ಅದನ್ನು ರಸಮ್ಗೆ ಯೂಸ್ ಮಾಡ್ಕೋಬೋದು. ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಅದಕ್ಕೆ ಜೀರಿಗೆ, ಕಾಳು ಮೆಣಸು, ಮೆಂತೆ, ಆಮೇಲೆ ಸ್ವಲ್ಪ ಸಾಸಿವೆ ಇದಿಷ್ಟನ್ನು ಹಾಕೊಂಡ್ಬಿಟ್ಟು ಚಿಟಪಟ ಅನ್ನೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದೇನು ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಅಂತ ಏನಿಲ್ಲ. ಲಾಸ್ಟಲ್ಲಿ ನಾನು ಮೆಂತೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟು ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಒಂದು ಕುಟ್ಟಣಿಗೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕುಟ್ಕೊಂಡ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ. ಬೇಗನೆ ಸಹ ಆಗುತ್ತೆ. ಇದೇನು ಜಾಸ್ತಿ ಹೊತ್ತು ವೆಯ್ಟ್ ಮಾಡಬೇಕನ್ನೋ ಅವಶ್ಯಕತೆ ಏನೂ ಇರಲ್ಲ ಇಲ್ಲಿ.
ಈ ನೋಡಿ ನಾನು ಒಂದು ಕುಟ್ಟಣಿಗೆಲಿ ಹಾಕ್ಬಿಟ್ಟು ಈ ಥರ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಅದಾದಮೇಲೆ ದೊಣ್ಣೆ ಮೆಣಸಿನ್ಕಾಯಿ, ಒಣ ದೊಣ್ಣೆ ಮೆಣಸಿನ್ಕಾಯಿ 3, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಬೇಗನೆ ಕುದಿ ಕೂಡ ಬರುತ್ತಲ್ವ ಇದು. ರಸಮ್ ಬೇರೆ ಸಾಂಬಾರು ಥರ ಜಾಸ್ತಿ ಹೊತ್ತು ವೆಯ್ಟ್ ಮಾಡಬೇಕನ್ನೋ ಅವಶ್ಯಕತೆ ಏನಿರಲ್ಲ. ಇದಕ್ಕೆ ಹಿಂಗೆ ಹಾಕೋದು ಮರ್ತು ಬಿಟ್ಟಿದ್ದೆ. ಅದಾದಮೇಲೆ ಹಿಂಗನ್ನು ಆ್ಯಡ್ ಮಾಡಿ ಕುಟ್ಟಿರುವಂಥ ಜೀರಿಗೆ, ಕಾಳು ಮೆಣಸು, ಆಮೇಲೆ ಪೌಡ್ರು ಏನು ಮಾಡ್ಕೊಂಡಿದ್ವಲ್ಲ ಆ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮೆಂತೆ ಮತ್ತು ಸಾಸಿವೆದು. ಇದು ನಾನು ರಸಮ್ ಪೌಡ್ರು ತೊಗೊಂಬಂದಿರೋದು ಆರ್ಗಾನಿಕ್ ಬೋರ್ಡು ಮಲ್ಲೇಶ್ವರಮಲ್ಲಿದೆ. ಸೊ ಅಲ್ಲಿಂದ ತೊಗೊಂಬಂದಿದ್ದು ರಸಮ್ ಪೌಡ್ರು. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಉಪ್ಪು ಎಲ್ಲ ಸೇರಿಸಿರ್ತಾರೆ, ಉಪ್ಪು ಹಾಕ್ಬೇಕನ್ನೋ ಅವಶ್ಯಕತೆ ಕೂಡ ಇರಲ್ಲ. ಸೊ ಇದನ್ನು ನಾನು ಒಂದು 2 ಟೇಬಲ್ ಸ್ಪೂನಷ್ಟು ರಸಮ್ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ರಸಮ್ ಪುಡಿಗಳನ್ನ ತಂದಿಟ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ. ನಾನು ಯೂಶ್ವಲಿ ಯಾವ ಪೌಡ್ರೂ ಪರ್ಚೇಸ್ ಮಾಡಲ್ಲ. ಬಟ್ ಈ ಆರ್ಗಾನಿಕ್ ವರ್ಡ್ ಬಂದ್ಬಿಟ್ಟು ಫುಲ್ ಆರ್ಗಾನಿಕ್ಕು. ಅವರು ಮನೆ ಅಂದರೆ ಅವರ ಫಾರ್ಮಲ್ಲಿ ಮಾಡಿಬಿಟ್ಟು ಎಲ್ಲದನ್ನು ಸೇಲ್ ಮಾಡ್ತಾರೆ. ಸೊ ಹಂಗಾಗಿ ಜೇನುತುಪ್ಪ, ಹಾಲು ಎಲ್ಲ ಏನು ಸಿಗುತ್ತೆ ಅವರ ಫಾರ್ಮಲ್ಲಿ ಅದೆಲ್ಲ ಆರ್ಗಾನಿಕ್ಕು. ಸೊ ಹಂಗಾಗಿ ಇದನ್ನು ತೊಗೊಂಬಂದು ಇಟ್ಕೊಂಡಿದ್ದೀನಿ. ಮತ್ತು ಆ ಶಾಪ್ ಬಗ್ಗೆ ತುಂಬ ಒಳ್ಳೆ ರಿವ್ಯೂ ಕೂಡ ಇದೆ. ಇನ್ ಕೇಸ್ ಏನಾದರೂ ಮಲ್ಲೇಶ್ವರಂ ನೀವು ವಿಸಿಟ್ ಮಾಡಿದ್ರೆ ಒಂದ್ಸರಿ ವಿಸಿಟ್ ಮಾಡಿ ಬನ್ನಿ. ಆರ್ಗಾನಿಕ್ ಮಿಲ್ಲೆಟ್ ಶಾಪ್ ಅಂತ ಹೇಳಿ ಅಲ್ಲಿ ಸಿರಿಧಾನ್ಯಗಳೆಲ್ಲ ಕೂಡ ಸಿಗತ್ತೆ. ಸೊ ಇದು ರಸಮ್ ಪೌಡ್ರು ಹಾಕಿ ಆದಮೇಲೆ ಒಂದು ಚೆನ್ನಾಗಿ ಕುದಿ ಬರ್ಸ್ಕೊಂಡ್ಬಿಡೋಣ. ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ, ರಸಮ್ ಕೂಡ ರೆಡಿ ಆಗಿಬಿಡುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಗೈಸ್. ನಾನು ಉಪ್ಪನ್ನು ಸಹ ಹಾಕಿಲ್ಲ. ಇನ್ ಕೇಸ್ ಬೇಕಂದರೆ ಲಾಸ್ಟಲ್ಲಿ ಸ್ವಲ್ಪ ಹುಣಸೆ ಹುಳಿನ ನೀವು ಸೇರಿಸ್ಕೊಳ್ಬೋದು. ನೋಡಿ ರಸಮ್ ರೆಡಿ ಆಗೋಯ್ತು. ಇನ್ನು ಹೊರಗಡೆ ನಾನು ಬೆಡ್ಶೀಟ್ ಹಾಕಿದ್ನಲ್ಲ, ಬೆಡ್ ಸ್ಪ್ರೆಡ್, ಅದು ಕೂಡ ನೋಡಿ ಒಣಗಿಬಿಟ್ಟಿದೆ. ತುಂಬ ಜಾಸ್ತಿ ಬೇಯಿಸ್ಲಿದ್ರೆ ಬೇಗನೆ ಒಣಗಿಬಿಡುತ್ತೆ. ಊಟ ಎಲ್ಲ ಮುಗೀತು, ಸಂಜೆ ಕೂಡ ಆಗೋಯ್ತು. ಫುಲ್ ಮನೆ ಡೀಪ್ ಕ್ಲೀನಿಂಗ್ ಕೂಡ ಮಾಡ್ಕೊಂಡಿದ್ದೀನಿ. ವಾಶ್ರೂಮು ಕೂಡ ಎಲ್ಲ ವಾಶ್ ಮಾಡಿದ್ದು ಆಗಿದೆ. ಸೊ ನೋಡಿ ಈ ಥರ ಮನೆ ಫುಲ್ ವಾಶ್ ಆಯಿತು ಅಂದರೆ ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ. ಇನ್ನು ನನ್ನ ಹಸ್ಬೆಂಡ್ ಅಷ್ಟರಲ್ಲಿ ಸ್ನಾನ ಕೂಡ ಮಾಡಿಕೊಂಡು ಬಂದರು. ಅವ್ರ ಕೈಯಲ್ಲೇ ನಾನು ಹೂವು ಎಲ್ಲ ಇಟ್ಸ್ಬಿಟ್ಟು ದೀಪ ಕೂಡ ಹಚ್ಚಿದ್ದೀನಿ. ಪೂಜೆ ಕೂಡ ಆಯಿತು ಗೈಸ್. ಸೊ ಗೈಸ್ ಇದಾಗಿತ್ತು ಇವತ್ತಿನ ಒಂದು ಕ್ಲೀನಿಂಗ್ ಬ್ಲಾಗ್. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಫುಲ್ಲಿ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.